ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಮುದ್ದಹನುಮೇಗೌಡ ಸಚಿವ ಕೆಎನ್ ರಾಜಣ್ಣ ಅವರ ಕೈಗೊಂಬೆಯಾಗಿದ್ದು, ಅವರ ಅಪ್ಪಣೆ ಮೇರೆಗೆ ಟಿಕೆಟ್ ನೀಡಲಾಗಿದ್ದು, ಒಕ್ಕಲಿಗರು ಮತ್ತು ದಲಿತರ ಮೇಲೆ ಅಪಾರವಾದ ದ್ವೇಷ ಹೊಂದಿರುವ ಕೆಎನ್ ರಾಜಣ್ಣ 16 ವರ್ಷಗಳಿಂದ ಅದನ್ನು ನಿರೂಪಿಸುತ್ತಲೇ ಬಂದಿದ್ದಾರೆ. ಈ ಬಾರಿ ನಡೆಯುತ್ತಿರುವ ಲೋಕಸಭಾ ಚುನಾವಣೆ ದೇಶದ ಅಭಿವೃದ್ಧಿ ದೃಷ್ಟಿಯಿಂದ ನಿರ್ಣಾಯಕವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಕಳೆದ 10 ವರ್ಷಗಳಿಂದ ಭಾರತವನ್ನು ಜಾಗತಿಕ ಶಕ್ತಿಯನ್ನಾಗಿ ರೂಪಿಸಿ ಎಲ್ಲ ರಂಗಗಳಲ್ಲೂ ಪ್ರಗತಿಯ ಹೊಸ ಶಕೆಯನ್ನು ಆರಂಭಿಸಿದ್ದಾರೆ. ಇದು ಇನ್ನಷ್ಟು ಪರಿಣಾಮಕಾರಿಯಾಗಿ ಮುಂದುವರಿಯಬೇಕಾದರೆ ನಾವು ಈ ಬಾರಿ ಬಿಜೆಪಿಯನ್ನು ಗೆಲ್ಲಿಸಬೇಕು ಎಂದು ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿ ರಾಷ್ಟ್ರೀಯ ಅಧ್ಯಕ್ಷರು ಡಾಕ್ಟರ್ ಚೀನಾರಾಮ್ ತಿಳಿಸಿದರು. ತಿದ್ದುಪಡಿಗಳು ಮಾಡಬೇಕಾಗ್ತದೆ ಅಂತ ಹೇಳಿದ್ರು. ಅವರು ಹೇಳಬೇಕಾದ ಉಚ್ಚಾರಣೆಯಲ್ಲಿ ತಪ್ಪಾಗಿ ಮಾಹಿತಿ ಬಂದಿದ್ದನ್ನು ನಾನೇ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಯಾಗಿ BJP SC ಮೋರ್ಚಾ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಯಾಗಿ ನಾನು ಆಗ ದಿವಂಗತ ಅನಂತಕುಮಾರ್ ಅವರನ್ನ ಜೊತೆ ಮಾತಾಡಿ, ಕೇಂದ್ರದಲ್ಲಿ ಅಮಿತ್ ಶಾ ಜೊತೆಲಿ ಮಾತಾಡಿ ಅವ್ರನ್ನ ಪಾರ್ಲಿಮೆಂಟಲ್ಲಿ ಕ್ಷಮೆ ಕೇಳಿಸಿ ಅವರ ಮಂತ್ರಿ ಸ್ಥಾನಕ್ಕೆ ಕಿತ್ತಾಕ್ಸಿದ ಕೆಲಸನೂ ಆಗಿದೆ. ಅವರು ಈ ಸರಿ ಅವ್ರಿಗೆ ಟಿಕೆಟು ಕೊಟ್ಟಿಲ್ಲ, ಟಿಕೆಟು ಕೊಡದಿರೋಂಥ ಕೆಲಸನೂ ಆಗಿದೆ. ಇದನ್ನು ನಾವು ಏನು ಹೇಳಬೇಕಾಗಿಲ್ಲ, ಎಲ್ರಿಗೂ ಗೊತ್ತಿರ್ತಕ್ಕಂಥದ್ದು. ಯಾವ ಕಾರಣಕ್ಕೂ ಇವತ್ತು ಸಂವಿಧಾನ ಬದಲಾವಣೆ ಮಾಡೋಕ್ಕೆ ನಮ್ಮ ನರೇಂದ್ರ ಮೋದಿ ಅವರು ಹೇಳಿದ್ರು, ಯಾವ ಪರಿಸ್ಥಿತಿನೂ ಆಗಲ್ಲ ಅಂತ ಇತ್ತೀಚೆಗೆ ಒಂದು ಹೇಳಿಕೆಯನ್ನು ಕೊಟ್ಟೋದ್ರು ನಮ್ಮ ಕರ್ನಾಟಕದಲ್ಲಿ. ಯಾವ ಪರಿಸ್ಥಿತಿಯಲ್ಲೂ ಇವತ್ತು ಮಾಡೋದಿಲ್ಲ. ಬಾಬಾ ಸಾಹೇಬರೇ ಹೇಳಿದ್ದಾರೆ, 98 ತಿದ್ದುಪಡಿಗಳು ಮಾಡಿರ್ತಕ್ಕಂಥದ್ದು ಯಾವುದಾದ್ರೂ ಪಕ್ಷ ಇದ್ದರೆ ಅದು ಕಾಂಗ್ರೆಸ್ಸರೇ ತಿದ್ದುಪಡಿಗಳು ಮಾಡಿರೋದು. 98 ತಿದ್ದುಪಡಿಗಳು ಮಾಡಿದ್ದಾರೆ ಕಾಂಗ್ರೆಸ್ ಅವರು. ಇವತ್ತು ಕಾಂಗ್ರೆಸ್ನವರು ಬಳಸ್ಕೊಂಡಿರೋದು ಜಾಸ್ತಿ ಹೇಳಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಚಿಂತನೆಗಳನ್ನು, ಬಾಬಾ ಸಾಹೇಬ್ ಅಂಬೇಡ್ಕರ್ ಹುಟ್ಟಿದ ಸ್ಥಳಗಳನ್ನು, 5 ಪಂಚತೀರ್ಥಗಳನ್ನು ಮಾಡಿದಂಥದ್ದು ಯಾರಾದರೂ ಇದ್ದರೆ ಅದು ಭಾರತೀಯ ಜನತಾ ಪಕ್ಷ. ಯಾವತ್ತೂ ಅಂಬೇಡ್ಕರ್ ಹುಟ್ಟಿದ ಸ್ಥಳವನ್ನು ಮಾವನ ಅಭಿವೃದ್ಧಿ ಮಾಡಿ ಅದನ್ನು ಸ್ಮಾರಕ ಮಾಡಲಿಲ್ಲ. ಅಂಬೇಡ್ಕರ್ ಅವರು ಮರಣ ಹೊಂದಂಥ ಸ್ಥಳನ ಸ್ಮಾರಕ ಮಾಡಲಿಲ್ಲ. ಅಂಬೇಡ್ಕರ್ ಸಂವಿಧಾನ ಬರೆದಂಥದ್ದನ್ನು ಅತ್ಯಂತ ಗೌರವಿತವಾಗಿ ಅದು ಅಂತಾರಾಷ್ಟ್ರೀಯ ಅಂಬೇಡ್ಕರ್ ಭವನವನ್ನು ಮಾಡೋಂಥ ಕೆಲಸ ಮಾಡಲಿಲ್ಲ. ಅಂಬೇಡ್ಕರ್ ಸತ್ತಾಗ ಅವ್ರಿಗೆ ರಾಜ್ಘಾಟಲ್ಲಿ ಕೊಡ್ಬೋದಾಯಿತು, ಒಂದು 50 ಅಡಿ ಜಾಗ ಕೊಡ್ಬೋದಾಗಿತ್ತು ಅವ್ರಿಗೆ. ಅಲ್ಲಿನೂ ಅವ್ರಿಗೆ ಜಾಗ ಕೊಡದೇ ಇದ್ದಂಥ ಕೆಲಸ ಮಾಡಿದಂಥವ್ರು ಕಾಂಗ್ರೆಸ್ಸವ್ರು ಯಾಕೆ ಹಾಗೆ ಮಾಡಿದ್ರು? ಒಬ್ಬರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳೆದಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಮಾಧಿಯನ್ನು ರಾಜ್ಘಾಟಲ್ಲಿ ಒಂದು 10 ಅಡಿ ಜಾಗ ಕೊಡ್ಬೋದಾಯ್ತಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮೀಸಲಾತಿ ಕೊಟ್ಟಿದ್ದು 1952ರಲ್ಲಿ ಮೊದಲನೇ ಗೆಜೆಟ್ ನೋಟಿಫಿಕೇಷನು. ಅವತ್ತು 6 ಜಾತಿ ಮಾತ್ರ ಇತ್ತು. ಕೇಳಿಸ್ಕೊಳ್ಳಿ, ಈ 6 ಜಾತಿ ಇದ್ದಾಗ ಅಂಬೇಡ್ಕರ್ 15% ಮೀಸಲಾತಿ ಕೊಟ್ಟರು ಜನಸಂಖ್ಯೆಗೆ ಅನುಗುಣವಾಗಿ. ಇವತ್ತು ಕಾಂಗ್ರೆಸ್ನವರು 95 ಜಾತಿ ಸೇರಿಸಿದ್ದಾರೆ, ಆದರೂ 15% ಇದೆ. ವೋಟ್ ಬ್ಯಾಂಕ್ ರಾಜಕಾರಣಕ್ಕಾಗಿ ಈ ಸಮುದಾಯಗಳನ್ನು ಮೂತಿಗೆ ಬೆಣ್ಣೆ ಸೋರಿದ್ರೆ ಈ ಸಮುದಾಯಗಳ ಮೇಲೆತ್ತ ಕೆಲಸ ಮಾಡಲಿಲ್ಲ. ನಮ್ಮಲ್ಲಿ ಎಷ್ಟೋ ಜನ ಯುವಕರು PhD ಮಾಡ್ತಾರೆ, ಉದ್ಯೋಗ ಸಿಗ್ತಾ ಇಲ್ಲ.